I'm asking you only. What was your ambition? ಹಾಯ್ ಎಲ್ಲರಿಗೂ ನಮಸ್ತೆ. ಈಗ ತಾನೇ ನಮ್ಮ ಕಾರ್ಕಳದ ಬಾರ ಸಿನಿಮಾಸ್ ಅಲ್ಲಿ ಮದರ್ ಪ್ರಾಮಿಸ್ ಮೂವಿಯನ್ನು ನೋಡ್ಕೊಂಡ್ ಬಂದೆ. ನಾನು ಏನೋ ಅನ್ಕೊಂಡು ಹೋಗಿದ್ದೆ, ಅದಕ್ಕಿಂತ 100 ಪಟ್ಟು ಜಾಸ್ತಿ ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ನಮ್ಮ ಉಡುಪಿ ಮಂಗಳೂರು ಅವರಿಗೆ ಕಾಮಿಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ, ಅಂತವರಿಗೆ ಇದು ಹೇಳಿ ಮಾಡಿಸಿದ ಸಿನಿಮಾ ಅಂತ ಹೇಳ್ಬೋದು. ಇದೊಂದು ಕಾಮಿಡಿ ಗ್ಯಾಂಗ್ಸ್ಟರ್ ಮೂವಿ. ಇಲ್ಲಿ ನಿಮಗೆ ಎಲ್ಲೂ ಅನ್ನೆಸೆಸರಿ ಕಾಮಿಡಿ ಆಗಲಿ ಲವ್ ಸ್ಟೋರಿ ಆಗಲಿ ನಿಮಗೆ ನೋಡೋಕ್ಕೆ ಸಿಗೋಲ್ಲ. ಯಾಕಂದ್ರೆ ಸ್ವಲ್ಪ ನಿಮಗೆ ಬೋರ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಸಿಚುವೇಶನಲ್ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಮೂವಿಲಿ ಡಾಲಿ ಧನಂಜಯ ಅವರು ಮತ್ತೆ ಪೂರ್ಣಚಂದ್ರ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ಸ್ಟೋರಿ ವಿಷಯಕ್ಕೆ ಬಂದ್ರೆ, ಚಿಕ್ಕ ವಯಸ್ಸಲ್ಲಿ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ದವರು ದೊಡ್ಡವರಾದ್ಮೇಲೆ ಯಾಕೆ ದೂರ ಆಗ್ತಾರೆ, ಯಾಕೆ ದುಶ್ಮನಗಳಾಗ್ತಾರೆ, ಅವರ ನಡುವೆ ಒಂದು ರ್ಯಾಂಡಿ ಅಂತ ಒಂದು ಕ್ಯಾರೆಕ್ಟರ್ ಬಂದು ಸಿಕ್ಕಾಕೊಳ್ಳುತ್ತೆ. ಅದು ಯಾಕೆ ಸಿಕ್ಕಾಕೊಳ್ಳುತ್ತೆ ಅನ್ನೋದೇ ಒಂದು ಸ್ಟೋರಿ. ಇಲ್ಲಿ ಮದರ್ ಸೆಂಟಿಮೆಂಟ್ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಇಲ್ಲಿ ಹೀರೋಗೆ ಬೈಕರ್ ಆಗ್ಬೇಕಂತ ಆಸೆ ಇರುತ್ತೆ. ಅವ್ರ ತಾಯಿ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ತಾಯಿ ರೋಲ್ ಅನ್ನ ಪ್ಲೇ ಮಾಡಿರೋದು ವಿನಯ್ ಪ್ರಸಾದ್ ಮೇಡಮ್ ಅವರು. ಅವರಂತೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಇಲ್ಲಿ ಒಂದೊಂದು ಕ್ಯಾರೆಕ್ಟರ್ಗೂ ಅಷ್ಟು ಚೆನ್ನಾಗಿ ವ್ಯಾಲ್ಯೂ ಇದೆ. ಯಾಕಂದ್ರೆ ಇಲ್ಲಿ ಹೀರೋ ಮತ್ತೆ ವಿಲನ್ಗೆ ಮಾತ್ರ ಇಲ್ಲಿ ನಿಮ್ಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಎಲ್ಲಾ ಕ್ಯಾರೆಕ್ಟರ್ಗೂ ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ನನಗೆ ಈ ಮೂವಿಲಿ ತುಂಬಾನೇ ಇಷ್ಟ ಆಗಿದ್ದು ಬೀದರ್ ಬೈ ಕ್ಯಾರೆಕ್ಟರ್ ಮನು ಆಯ್ತಾ, ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವರ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದ್ರ ಜೊತೆಗೆ ನಮ್ಮ ಡಾಲಿ ಧನಂಜಯ ಅವರ ಇಂಗ್ಲಿಷ್ ಬರುತ್ತೆ ಒಂದು ಸೀನಲ್ಲಿ, ಅದಂತೂ ಸಖತ್ತಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಮ್ಗಂತೂ ತುಂಬಾನೇ ಖುಷಿ. ಯಾಕಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಡಿಫ್ರೆಂಟ್ ಸ್ಟೋರಿಗಳು ಬರ್ತಾ ಇದ್ರೆ ನಮ್ಗೆ ಅದೊಂದು ಹೆಮ್ಮೆ. ಯಾರು ಕೂಡ ಈ ಮೂವಿನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿದ್ರೆ ನೀವೇ ಪಶ್ಚಾತ್ತಾಪ ಪಡ್ತೀರಾ ಥಿಯೇಟರ್ ಅಲ್ಲಿ ಹೋಗಿ ನೋಡಿಲ್ಲ ಅಂತ. ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ವೀಕೆಂಡ್ ಅಲ್ಲಿ ಆಗಿರ್ಬೋದು, ಇವತ್ತು ರಿಲೀಸ್ ಆಗಿದೆ, ಹೋಗಿ ನೋಡಿ. ತುಂಬಾನೇ ಒಳ್ಳೆ ಫೀಲ್ ಕೊಡುತ್ತೆ. ನೋಡಿದ್ಮೇಲೆ ಬಂದು ಕಮೆಂಟ್ ಹಾಕಿ ಯಾವ ರೀತಿ ಇದೆ ಅಂತ. ನಾನು ಹೇಳಿದ್ದು ಸುಳ್ಳು ಸತ್ಯನಂತ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ.